ಹೈದರಾಬಾದ್ನಲ್ಲಿ ಪುಷ್ಪಾ 2 ಚಿತ್ರ ಪ್ರದರ್ಶನದ ವೇಳೆಯಲ್ಲಿ ಕಾಲ್ತುಳಿತವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಕ್ಷಣಗಳಲ್ಲಿ ನಟ ಅಲ್ಲು ಅರ್ಜುನ್ ಜಾಮೀನು ಭವಿಷ್ಯ ನಿರ್ಧಾರವಾಗಿದೆ. ಇಂದಿಗೆ ಆದೇಶವನ್ನು ನಾಂಪಲ್ಲಿ ಕೋರ್ಟ್ ಕಾಯ್ದಿರಿಸಿತ್ತು. ಜಾಮೀನು ಕೊಡುತ್ತಾ ಕೊಡಲ್ವಾ ಅದು ಗೊತ್ತಾಗೋದೇ ಇವತ್ತಿಗೆ. ನೀನು ಸ್ವಲ್ಪ ಟೈಮ್ನಲ್ಲಿ ಗೊತ್ತಾಗುತ್ತೆ. ಅದು ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನು ಅಲ್ಲು ಅರ್ಜುನ್ ಹಾಕ್ಕೊಂಡಿದ್ರು. ಕೆಲವು ಕ್ಷಣಗಳಲ್ಲಿ ಜಾಮೀನು ಆದೇಶವನ್ನು ಕೋರ್ಟ್ ಹೇಳಬಹುದು. ಜಾಮೀನು ಕೊಡುತ್ತಾ ಕೊಡಲ್ವಾ ಕೋರ್ಟ್ ಆದೇಶ ಬಂದಾಗ ಅಷ್ಟೇ ಅದು ಗೊತ್ತಾಗಲಿಕ್ಕೆ ಸಾಧ್ಯವಾಗುತ್ತೆ. ಸಿನಿಮಾ ಪ್ರದರ್ಶನ ಕಾಣ್ತಾ ಇತ್ತು, ಓಪನಿಂಗ್ ಅದ್ಭುತವಾಗಿತ್ತು. ಈ ಟೈಮಲ್ಲಿ ಒಂಥರ ಹೇಳದೆ ಕೇಳದೆ ಇದ್ದಕ್ಕಿದ್ದಂತೆ ಅನೌನ್ಸ್ ಮಾಡಿಕೊಂಡು ಇದೇ ಅಲ್ಲು ಅರ್ಜುನ್ ಒಂದು ಥಿಯೇಟ್ರ್ ಮುಂದೆ ಹೋಗ್ಬಿಡ್ತಾರೆ. ಅಲ್ಲು ಅರ್ಜುನ್ ಬಂದರಂತೆ ಅಂತ ಗೊತ್ತಾದ ತಕ್ಷಣ ಜನ ನುಗ್ಗಿಬಿಟ್ರು. ಎಲ್ಲ ಕಡೆ ಜನ ನುಗ್ಗಿಬಿಡ್ತಾರೆ. ನುಗ್ಗಿದಾಗ ರಭಸದಲ್ಲಿ ಮಹಿಳೆಯೊಬ್ಬರು ಕಾಲ್ತುಳಿತಕ್ಕೆ ಸಿಕ್ಕಾಕೊಂಡು ಸತ್ತು ಹೋಗ್ಬಿಡ್ತಾರೆ. ಅವರು ಸತ್ತು ಹೋದ ಮೇಲೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದು ಬೇಜವಾಬ್ದಾರಿ. ಇದು ಒಬ್ಬ ನಟ ಒಂದು ಇನ್ಫಾರ್ಮೇಷನ್ ಕೊಡದೆ ಈ ಥರ ಯಾಕೆ ಮಾಡಿದ್ರು ಎಲ್ಲ ಚರ್ಚೆ ಶುರುವಾಗಿತ್ತು. ಇದರ ಮಧ್ಯೆ ಬಂಧನ ಕೂಡ ಆಯಿತು. ಈ ನಡುವೆ ಬೇಲ್ಗೆ ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ರು. ಅದರ ಒಂದು ವಿಚಾರ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ.